ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಸ್ತುತ ಬೆಳಗಾವಿ ಪಾರ್ಲಿಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರು, ನಮ್ಮ ಅಶೋಕ್ ಪಟ್ಟಣ್ ಅವರು, ಲಕ್ಷ್ಮಣ್ ಸವದಿ ಅವರು, ರಾಜು ಕಾಗೆ ಅವರು, ಅಶೋಕ್ ಪೂಜಾರಿ ಅವರು, ಮಾಂತೇಶ್ ಅವರು, ಪ್ರತಿಯೊಬ್ಬರು ಸೇರ್ಕೊಂಡು ಬೆಳಗಾವಿ ಪಾರ್ಲಿಮೆಂಟು ಒಬ್ಬ ಯುವಕನಿಗೆ, ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ರನೇ ಗೆಲುವು ಪಕ್ಕ, ಇದನ್ನ ಯಾರು ಹೇಳಿದ್ರು ಹೇಳ್ರಿ? ಲಕ್ಷ್ಮಣ್ ಸವದಿ ಅವ್ರು ಹೇಳಿದ್ರು. ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ಕೊಂಡ್ರೆ ಬೆಳಗಾವಿ ಗೆಲುವು ಕಾಂಗ್ರೆಸ್ ಪಕ್ಕ, ನಿನ್ನ ಮಗನನ್ನೇ ನಿಲ್ಲಿಸು ಅನ್ನುವಂತ ಮಾತನ್ನ ಎಲ್ಲರೂ ಹೇಳಿದಾಗ ನಾನು ಬೇಡ, ಸಣ್ಣವನಿದ್ದಾನೆ, ಮುಂದೆ ನೋಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ನನಗೊಂದು ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬರು ನನಗೊಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ನಿನಗೆ ಇಷ್ಟೆಲ್ಲ ಒಂದು ಅಧಿಕಾರವನ್ನ ಕೊಟ್ಟಿದೆಯಮ್ಮ, ಈಗ ನೀನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀನು ನಿನ್ನ ಮಗನ್ನ ನಿಲ್ಲಿಸಲೇಬೇಕು. ಅಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಂತ್ಕೊಳ್ಬೇಕು, ಇಲ್ಲಿ ಮೃಣಾಲ್ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ನಾನು ಒಪ್ಕೊಂಡೆ. ಇವತ್ತು ಬೆಳಗಾವಿಯ ಅಭ್ಯರ್ಥಿಗಳನ್ನ ನೋಡಿ, ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಇಂಜಿನಿಯರ್, 31 ವರ್ಷ, ಸುಸಂಸ್ಕೃತ, ತಾಯಿ ಹೇಗೋ ಮಗ ಹಾಗೆ. ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ರಾತ್ರಿ ಅಂದ್ರೆ ಹಗಲಲ್ಲದೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಅವರ ಮನೆ ಮಗಳಾಗಿದ್ದೀನಿ ಬೆಳಗಾವಿ ಗ್ರಾಮೀಣದಲ್ಲಿ. ಅದೇ ರೀತಿ ಇವತ್ತು ಗೋಕಾಕಿನ ಮತಕ್ಷೇತ್ರದ ಮಹಾಜನತೆಗೆ, ಅರಬಾವಿಯ ಮತಕ್ಷೇತ್ರದ ಮಹಾಜನತೆಗೆ ನಾನು ವಚನವನ್ನ ಕೊಡ್ತೀನಿ. ಬಂಗಾರದಂತ ಮಗನನ್ನ, ನನ್ನ ಬಂಗಾರದಂತ ಮಗನನ್ನ ನಿಮ್ಮೆಲ್ಲರ ಸೇವೆಗೆ ನಾನು ದಾರಿ ಎರಿತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಉಡಿಯೊಟ್ಟಿ ಕೇಳ್ತೀನಿ ಬಂಧುಗಳೇ, ಉಡಿಯೊಟ್ಟಿ ಕೇಳ್ತೀನಿ, ಮತ ಭಿಕ್ಷೆಯನ್ನ ಹಾಕಿ. ನಿಮ್ಮ ಮನೆಯ ಮಗಳು, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ, ಮತ ಭಿಕ್ಷೆಯನ್ನ ಕೇಳ್ತಾ ಇದ್ದೀನಿ. ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯ ಬಂಧುಗಳೇ, ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಸಂವಿಧಾನವನ್ನ ಬದಲಾಯಿಸಿಬಿಡ್ತೀನಿ ಅನ್ನುವಂತ ನಾವೆಲ್ಲರೂ ಭಗವದ್ಗೀತೆ ಅಂತ ಹಣೆಗೆ ಹಚ್ಕೊಳ್ತೀವಿ. ಪ್ರಜಾಪ್ರಭುತ್ವ ಈ ದೇಶದ ಉಳಿಬೇಕಾದ್ರೆ ಆದ್ರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂತ ಸಂವಿಧಾನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.